ಕೇಂದ್ರ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಲಾಗಿರುವ ಪ್ರಶ್ನೋತ್ತರಗಳದವ್ರು ಇವೆಲ್ಲ. ಗೋಶಿ ಖುರ್ದ್ ರಾಷ್ಟ್ರೀಯ ನೀರಾವರಿ ಯೋಜನೆ ಇಲ್ಲದ ನೋಡಿ. ಗೋಶಿ ಖುರ್ದ್ ರಾಷ್ಟ್ರೀಯ ನೀರಾವರಿ ಯೋಜನೆ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದೆ. ಯಾವ ನದಿ ಕಟ್ಟ್ಯಾರ ಅಂದ್ರೆ ವೇನಗಂಗಾ ಎನ್ನುವ ನದಿಗೆ ಕಟ್ಟಲಾಗಿದೆ. ಈ ಡ್ಯಾಮ್ ಯಾವ ನದಿ ಕಟ್ಟ್ಯಾರ ಅಂದ್ರೆ ವೇನಗಂಗಾ ನದಿಗೆ ಕಟ್ಟಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಏನೋ ಒಂದು ಪ್ರಸಿದ್ಧ ಅಣೆಕಟ್ಟದ, ಅದರ ಹೆಸರು ಏನಂದ್ರೆ ಕೊಯ್ನಾ ಜಲಾಶಯ ಅಂಥೇಳಿ ಅದ. ಕೊಯ್ನಾ ನದಿಗೆ ಕೊಯ್ನಾ ಡ್ಯಾಮ್ ಅಂಥೇಳಿ ಕಟ್ಟ್ಯಾರ. ಇದರ ಮೂಲ ಉದ್ದೇಶ ಏನಂದ್ರೆ ಹೈಡಲ್ ಪವರ್ ಜನರೇಟ್, ಜಲವಿದ್ಯುತ್ ಉತ್ಪಾದನೆ ಮಾಡುವುದೇ ಇದರ ಮೂಲ ಉದ್ದೇಶ. ನೀರಾವರಿ ಅಲ್ಲ ರೀ, ಜಲವಿದ್ಯುತ್ ಉತ್ಪಾದನೆ ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಭಾಳ ಕರೆಕ್ಟಾಗಿ ಗೊತ್ತಿರಬೇಕು. ಇಷ್ಟು ಇದರ ಬಗ್ಗೆ. ಕರ್ನಾಟಕದಲ್ಲಿ ದೊಡ್ಡದಾದ ಅಣೆಕಟ್ಟು ಯಾವುದು ಅಂದ್ರೆ ತುಂಗಭದ್ರಾ ಜಲಾಶಯ, ತುಂಗಭದ್ರಾ ಡ್ಯಾಮ್ ಅಂಥೇಳಿ ಬರ್ತದೆ, ಅಥವಾ ಪಂಪಸಾಗರ ಅಂಥೇಳಿ ಬರ್ತದೆ. ಇದು ಲಾರ್ಜೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ. ಪಂಪಸಾಗರ ಎಲ್ಲಿ ಬರ್ತದೆ? ವಿಜಯನಗರ ಜಿಲ್ಲೆ, ಹೊಸಪೇಟೆ. ವಿಜಯನಗರ ಜಿಲ್ಲೆ, ಹೊಸಪೇಟೆ. ಇದನ್ನು ಇಬ್ಬರು ಕೂಡಿ ನಿರ್ಮಾಣ ಮಾಡ್ಯಾರ. ಅಂದರೆ ಎರಡು ಜಂಟಿ ಯೋಜನೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಜಂಟಿ ಯೋಜನೆಯಾಗಿದೆ. ಅವಾಗ ನಿರ್ಮಾಣ ಮಾಡುವತ್ತಿ. ತಮಿಳುನಾಡಿನಲ್ಲಿ ಇರುವ ಪ್ರಮುಖವಾದ ಡ್ಯಾಮ್ ಯಾವುದು ಅಂದರೆ ಮೆಟ್ಟೂರು ಡ್ಯಾಮ್, ಕಾವೇರಿ ನದಿಗೆ ಕಟ್ಟಲಾಗಿದೆ. ನೆಕ್ಸ್ಟ್ ವರ್ಡ್. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ, ಶ್ರೀಶೈಲಂ. ನಾಗಾರ್ಜುನ ಸಾಗರ ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಇಷ್ಟು ಇದರದ ಕಾನ್ಸೆಪ್ಟ್ಗಳು ಗೊತ್ತಿರಲಿ. ನೆಕ್ಸ್ಟ್ ವರ್ಡ್. ಕಲ್ನಾಯಿ ಅಣೆಕಟ್ಟಿನ ಬಗ್ಗೆ ಈ ಮೂರು ವಿಚಾರಗಳು ತಮಗೆ ಗೊತ್ತಿರಬೇಕು. ಇದು ಭಾರತದ ಅತ್ಯಂತ ಹಳೆಯದಾದ ಅಣೆಕಟ್ಟು ಆಗಿದೆ. ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಇದು ಎಲ್ಲದಂದ್ರೆ ತಮಿಳುನಾಡಿನ ಗ್ರ್ಯಾಂಡ್ ಆನಿಕಟ್ ಎನ್ನುವ ಸ್ಥಳದಲ್ಲಿ ಅದ. ಇದನ್ನು ಯಾವ ನದಿ ಕಟ್ಟ್ಯಾರ ಅಂದ್ರೆ ಕಾವೇರಿ ನದಿಗೆ ಕಟ್ಟಲಾಗಿದೆ. ಭಾರತದಲ್ಲಿ ಅತ್ಯಂತ ಹಳೆಯದಾದ ಅಣೆಕಟ್ಟು ಕಲ್ನಾಯಿ ಇರುವುದು ತಮಿಳುನಾಡಿನ ಗ್ರ್ಯಾಂಡ್ ಆನಿಕಟ್. ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ಕಾವೇರಿ ನದಿ. ನೆಕ್ಸ್ಟ್. ತಾಪಿ ನದಿಯನ್ನು ಕೆಲವೊಮ್ಮೆ ತಪತಿ ನದಿ ಅಂತಲೂ ಕರೆಯುತ್ತಾರೆ. ತಾಪಿ ಅಂದರೂ ಒಂದೇ, ತಪತಿ ನದಿ ಅಂದರೂ ಒಂದೇ. ಇದರ ಬಗ್ಗೆ ಒಂದಿಷ್ಟು ಕ್ವಶನ್ಗಳು ಪದೇ ಪದೇ ಬಂದಿದ್ದಕ್ಕೆ ಹಿಂಗೆ ಅದರ ಶಾರ್ಟ್ ನೋಟ್ಸೇ ಆಗಿರ್ತದೆ. ಎಷ್ಟು ಕಿಲೋಮೀಟರ್ ಉದ್ದ ಅಂದರೆ 724. ಎಲ್ಲಿ ಹುಡ್ತದ ಅಂದ್ರೆ ಬೇತೂಲ್ ಎನ್ನುವ ಪ್ರದೇಶ, ಮಧ್ಯಪ್ರದೇಶದ ಬೇತೂಲ ಅಂದರೂ ಒಂದೇ, ಮಲ್ತಾಯಿ ಅಂಥೇಳಿ ಕರೀತಾರೆ, ಮುಲ್ತಾಯಿ ಪ್ರದೇಶ. ನೆಕ್ಸ್ಟ್. ಇದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಯಾವ ಜಾಗನಾಗ ಅಂದ್ರೆ ಗುಜರಾತಿನ ಕಂಬತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ಕಂಬತ್ ಕೊಲ್ಲಿ ಒಳಗೆ ಅರಬ್ಬಿ ಸಮುದ್ರ ಸೇರ್ತದೆ. ಇದು ಅಜಂತ ಮತ್ತು ಸತ್ಪುರ ಶ್ರೇಣಿಗಳ ನಡಬರ್ಕ ಸೀಳು ಕಣಿವೆಯ ಮೂಲಕ ಹರಿತದೆ. ಅಜಂತ ಗುಹೆಗಳು ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಹಂಚಿಕೆಯಾಗಿವೆ. ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೆಯ ಉದ್ದವಾದ ನದಿನೇ ತಪತಿ. ತಪತಿ ನದಿಯ ದಡದಲ್ಲಿ ಇದಕ್ಕೆ ತಪತಿ ನದಿಗೆ ಉಕಾಯಿ ಅಣೆಕಟ್ಟು ಕಟ್ಟಲಾಗಿದೆ. ಕಕ್ರಪಾರ ಯೋಜನೆ ನಿರ್ಮಿಸಲಾಗಿದೆ, ಜಲವಿದ್ಯುತ್ ಯೋಜನೆ ಪ್ರಾಜೆಕ್ಟ್. ಹಾಗಾದರೆ ಸೂರತ್ ನಗರ ಇರುವುದು ತಾಪಿ ನದಿಯ ದಡದಲ್ಲಿನೇ. ಸೂರತ್ ಇರುವುದು ತಾಪಿ ನದಿ ದಡದಲ್ಲಿ.
ಇಷ್ಟು ಇದಕ್ಕೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ವರ್ಡ್, ಭಾರತದ ಅತ್ಯಂತ ಚಿಕ್ಕದಾದ ನದಿ ದ್ವೀಪ ಇವುಗಳಲ್ಲಿ ಯಾವುದು? ಉಮಾನಂದ. ಎಲ್ಲದಂದ್ರೆ ಅಸ್ಸಾಮದಲ್ಲಿ ಅದ. ಹಾಗಾದರೆ ಏನದಂದ್ರೆ ಪೀಕಾಕ್ ಐಲ್ಯಾಂಡ್ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣ, ಅಸ್ಸಾಮದಲ್ಲಿನೇ ಅದ. ಮಜೌಲಿ ದ್ವೀಪ ಬ್ರಹ್ಮಪುತ್ರ ನದಿಯಿಂದನೇ ಅಸ್ಸಾಮದಲ್ಲಿ ಅದ. ನೆಕ್ಸ್ಟ್ ಅಲಿಯಾಬೇಟ್ ದ್ವೀಪ ನರ್ಮದಾ ನದಿ ಗುಜರಾತ್ ರಾಜ್ಯದೊಳಗೆ ಅದ. ಇನ್ನು ಇವತ್ತರದು ಏನೇನದಾವ? ಭಾರತದಲ್ಲಿ ಅತ್ಯಂತ ಚಿಕ್ಕದಾದ ದ್ವೀಪ ಉಮಾನಂದ, ಅಸ್ಸಾಂ. ಇನ್ನು ಮಜೌಲಿ ದ್ವೀಪ ಪ್ರಪಂಚದಲ್ಲಿ ಏಕೈಕ ತೇಲುವ ನದಿ ದ್ವೀಪ, ದ ಫ್ಲೋಟಿಂಗ್ ಐಲ್ಯಾಂಡ್ ಇನ್ ದ ರಿವರ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ತೇಲುವ ನದಿ ದ್ವೀಪ ಇದು ಒಂದೇ ಅದ, ನದಿ ದ್ವೀಪ ಆಗ್ಯದ. ಒಂದು ದ್ವೀಪವನ್ನು ಜಿಲ್ಲೆ ಎಂದು ಘೋಷಿಸಲ್ಪಟ್ಟಿದೆ ಇದರದ. ಅಲಿಯಾಬೇಟ್ ದ್ವೀಪ ಇದು ನದಿ ಮುಖಜ ಭೂಮಿಯಲ್ಲಿರುವ ಭಾರತದ ದೊಡ್ಡದಾದ ದ್ವೀಪ. ನದಿ ಮುಖಜ ಭೂಮಿಯಲ್ಲಿ ಇರುವ ಡೆಲ್ಟಾ, ನದಿ ಮುಖಜ ಭೂಮಿಯಲ್ಲಿ ಇರುವ ದೊಡ್ಡದಾದ ದ್ವೀಪ ಅಂತೇಳಿ ಹೇಳಬೇಕು. ದೊಡ್ಡ ದ್ವೀಪ ಕಂಬತ್ ಕೊಲ್ಲಿದೊಳಗೆ ರೀ ಇದು ಅಲಿಯಾಬೇಟ್ ಅನ್ನೋದು. ಡೆಲ್ಟಾದಾಗ ದೊಡ್ಡದು ಇದೆ ಅದು ಅಂದಂಗೆ. ನೆಕ್ಸ್ಟ್ ವರ್ಡ್, ಪಟ್ನೆ ಹೇಳಬೇಕು, ತಿಳಿಯಾಕತ್ತದೋ ಇಲ್ಲ ಅಂತ ಹೇಳಿ. ನೆಕ್ಸ್ಟ್, ಭಾರತವು ಸಿಂಧೂ ನದಿ ವ್ಯವಸ್ಥೆಯಿಂದ ಸಾಗಿಸುವ ಒಟ್ಟು ನೀರಿನಲ್ಲಿ ಶೇಕಡ ಎಷ್ಟನ್ನು ಮಾತ್ರ ಬಳಸಬಹುದು? ಸರ್, 1960ರಲ್ಲಿ ಭಾರತ ಪಾಕಿಸ್ತಾನದ ನಡುಬರಕ ಒಂದು ಒಪ್ಪಂದ ಆಗ್ಯದ. ಆ ಒಪ್ಪಂದ 1960 ಕರಾಚಿದೊಳಗೆ ಆಯಿತು. ಅದಕ್ಕೆ ಇಂಡಸ್ ವಾಟರ್ ಟ್ರೀಟಿ ಅಂಥೇಳಿ ಕರೀತಾರೆ. ಟ್ರೀಟಿ ಅಥವಾ ಒಪ್ಪಂದ, ಸಿಂಧೂ ನದಿ ಒಪ್ಪಂದ. ಇಲ್ಲಿ ಇದಕ್ಕೆ ಸಹಿ ಹಾಕದವರು ಇಬ್ಬರು, ಭಾರತದ ಜೆ ನೆಹರು ಅವರು ಇದ್ದರು, ಆ ಕಡೆ ಪಾಕಿಸ್ತಾನದ ಅಯೂಬ್ ಖಾನ್ ಇದ್ದ. ಪಾಕಿಸ್ತಾನದ ಅಯೂಬ್ ಖಾನ, ಭಾರತದ ಜೆ ನೆಹರು ಅವರು. ಆವಾಗ ಭಾರತಕ್ಕೆ SBR ನದಿಗಳು ಭಾರತಕ್ಕೆ ಬಂದು, ಪಾಕಿಸ್ತಾನಕ್ಕೆ ICJ ನದಿಗಳು. SBR ನದಿ ಅಂದ್ರೆ ಒಂದನೇದ್ದು ಸಟ್ಲೇಜ್, ಬಿಯಾಸ್, ರಾವಿ, ಇಂಡಸ್, ಚೀನಾಬ್, ಝೇಲಂ. ಇಲ್ಲಿ ಆವಾಗ ಭಾರತ ಶೇಕಡ 20ರಷ್ಟು ಮಾತ್ರ ನೀರನ್ನು ಬಳಸಿಕೊಳ್ಳತಕ್ಕದ್ದು ಅಂಥೇಳಿ ಒಪ್ಪಂದ ಆಗ್ಯದ. ಇಷ್ಟದ ನೋಡಿ, ನಮ್ಮ 3 ಅವರು 3%. ನೆಕ್ಸ್ಟ್ ವರ್ಡ್, ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಕೇಳ್ತಾರೆ. ಬಾಕ್ರಾನಂಗಲ ಅಣೆಕಟ್ಟು ಎಲ್ಲಿ ಕಟ್ಟ್ಯಾರಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಕಟ್ಟಿದ್ರು. ಇದು ಮೊದಲಿನ ಪ್ರಾರಂಭದ ದಿನಗಳಲ್ಲಿ ಎತ್ತರ ಇತ್ತು, ಈಗ ಅಲ್ಲ. ಹೀರಾಕುಡ್ ಅಣೆಕಟ್ಟು ಒಡಿಸ್ಸಾದಲ್ಲಿ ಕಟ್ಟ್ಯಾರ ಮಹಾನದಿಗೆ. ಬಟ್ ಇದು ಲಾಂಗೆಸ್ಟ್ ಡ್ಯಾಮ್ ಅದ ರೀ, ಉದ್ದವಾದ ಜಲಾಶಯ ಅದ. ನೆಕ್ಸ್ಟ್ ತೆಹರಿ ಅಣೆಕಟ್ಟು ಭಗೀರಥಿ ನದಿಗೆ ಕಟ್ಟ್ಯಾರ. ಭಗೀರಥಿ ನದಿಗೆ ನಿರ್ಮಿಸಲ್ಪಟ್ಟಿರುವುದು. ಇದು ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ಹೈಯೆಸ್ಟ್ ಡ್ಯಾಮ್. ನಿಜಾಮ ಸಾಗರ ಆಂಧ್ರ ಪ್ರದೇಶ ಗೋದಾವರಿ ನದಿಗೆ ಕಟ್ಟ್ಯಾರ. ಗೋದಾವರಿ ರಿವರ್, ಅದರದ್ದು ಏನು ಪ್ರಾಮುಖ್ಯತೆ ಇಲ್ಲ. ಅವತ್ತ ಆಂಧ್ರ ಪ್ರದೇಶ ಇತ್ತು, ಇವತ್ತ ತೆಲಂಗಾಣ ರಾಜ್ಯಕ್ಕೆ ಸಂಬಂಧ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್,
ಕ್ವಶನ್ ನಂಬರ್, ಭಾರತ ಪಾಕಿಸ್ತಾನದ ನಡುವೆ ಯಾವ ವರ್ಷ ಸಿಂಧೂ ನದಿ ಒಪ್ಪಂದವಾಯಿತು? 1960. ಯಾವ ಸ್ಥಳದಲ್ಲಿ ಒಪ್ಪಂದವಾಗಿದೆ ಅಂದರೆ ಕರಾಚಿ. ಕರಾಚಿ ಯಾವ ನದಿಯ ದಡದಲ್ಲಿ ಇದೆ ಅಂದರೆ ಇಂಡಸ್ ನದಿ ದಡದಲ್ಲಿ. ಪಾಕಿಸ್ತಾನದ ಮೊದಲ ರಾಜಧಾನಿ ಯಾವುದು ಅಂದರೆ ಇದೇ ಆಗಿತ್ತು, ಕರಾಚಿ ಮೊದಲ ರಾಜಧಾನಿ. 1966 ಹಿಂಗೆ ಬರೆದ್ರೆ ಇದು ಎದಕ್ಕೆ ಫೇಮಸ್ ಅದ ಅನ್ನೋದು ಪಟ್ನೆ ಆನ್ಸರ್ ಮಾಡಿರಿ ನೋಡೋಣ. 6666 ಅಂತೇಳಿ ಇತಿಹಾಸದೊಳಗೆ ಭಾಳ ಫೇಮಸ್ ರೀ. ಎಕ್ಸಾಮ್ದಾಗ ನಿಮಗೆ ಕೇಳೋದೆ ಹಿಂಗೆ ಕೇಳ್ತಾರ. 6/6/66 6ನೇ ತಾರೀಕು 6ನೇ ತಿಂಗಳ 66ನೇ ಇಸ್ವಿ ರೀ, 1966. ಭಾರತದ ರೂಪಾಯಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಮೌಲ್ಯ ಕಳೆದುಕೊಂಡಿತು. ರೂಪಾಯಿ ಅಪಮೌಲ್ಯಾಯಿತು, ಡಿವ್ಯಾಲ್ಯೂಯೇಷನ್ ಗೊಂಡಿತು. ಇದು ಹೇಳಬೇಕು ನಾವು. ನೆಕ್ಸ್ಟ್ 1965ಗೆ ಆ ಘಟನೆ ನಡೆದದ್ದು ನೆನಪಿರಲಿ ಅಂದಂಗೆ. 66ಕ್ಕೆ ಭಾರತದ ಅತಿ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವುದು? ದಾಲ್ ಸರೋವರ ಎಲ್ಲಿದೆ ಅಂದರೆ ಜಮ್ಮು ಕಾಶ್ಮೀರದಾಗ ಸೆಕೆಂಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿನ ಏನದಂದ್ರೆ ಸರೋವರ. ಊಲರ್ ಸರೋವರ ಶ್ರೀನಗರದ ಸಮೀಪವಿದೆ. ಇದೇ ದೊಡ್ಡದಾದ ಸಿಹಿ ನೀರಿನ ಸರೋವರ, ದೊಡ್ಡ ಸಿಹಿ ನೀರಿನ ಸರೋವರ. ಹಾಗಾದರೆ ಇಲ್ಲೊಂದು ಕಾನ್ಸೆಪ್ಟ್ ಅದ. ಯಾವ ನದಿ ನಿರ್ಮಾಣ ಮಾಡಿದೆ? ಝೇಲಂ. ಝೇಲಂ ರಿವರ್ ಉಂಟು ಮಾಡಿದೆ. ಚಿಲ್ಕಾ ಸರೋವರ ಒಡಿಸ್ಸಾದಲ್ಲಿ. ಲಾರ್ಜೆಸ್ಟ್ ಲಗೂನ್ ಲೇಕ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ದೊಡ್ಡದಾದ ಲಗೂನ ಸರೋವರ ಅಥವಾ ದೊಡ್ಡದಾದ ಹಿನ್ನೀರಿನ ಸರೋವರ. ಲಾರ್ಜೆಸ್ಟ್ ಲೇಕ್, ಬ್ರ್ಯಾಕಿಶ್ ವಾಟರ್ ಲೇಕ್ ಇನ್ ಇಂಡಿಯಾ, ಹಿನ್ನೀರಿನ ಸರೋವರವಾಗಿದೆ. ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಹೈಯೆಸ್ಟ್ ಸಲೈನಿಟಿ ಅದ, ಹೆಚ್ಚು ಉಪ್ಪಿನ ಅಂಶವಿದೆ. ಅತಿ ಹೆಚ್ಚು ಉಪ್ಪಿನ ಅಂಶವಿರುವಂತಹ ಸರೋವರ ಇದೇ ಆಗ್ಯಾವ. ಇವತ್ತರ ಬಗ್ಗೆ ನಮಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರದ ಸಲಾಲ್ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಸಲಾಲ್ ಎನ್ನುವ ಅಣೆಕಟ್ಟು ನಿರ್ಮಿಸಲ್ಪಟ್ಟಿರುವುದು ಚೀನಾಬ್ ನದಿಗೆ. ಇದರ ಉದ್ದೇಶ ಏನಂದ್ರೆ ಹೈಡಲ್ ಪವರ್, ಜಲವಿದ್ಯುತ್ ಉತ್ಪಾದನೆ. ಜಲವಿದ್ಯುತ್ ಉತ್ಪಾದನೆಯ ಮೂಲವನ್ನು ಹೊಂದಿದೆ. ಝೇಲಂ ನದಿಯ ದಡದಲ್ಲಿ ಇರುವ ನಗರಗಳಲ್ಲಿ ಒಂದು ಯಾವುದು ಅಂದರೆ ಶ್ರೀನಗರ. ರಾವಿ ನದಿಯ ದಡದಲ್ಲಿ ಹರಪ್ಪ ಎನ್ನುವ ನಗರವಿದೆ. ಸಿಂಧೂ ನದಿಯ ದಡದಲ್ಲಿ ಮೊಹೆಂಜೋದಾರೋ ಇದೆ. ನೆಕ್ಸ್ಟ್, ಭಾರತ ಬಾಂಗ್ಲಾದೇಶದ ನಡುಬರಕ ವಿವಾದ ಉಂಟಾಗಿರುವ ನದಿ ತೀಸ್ತಾ. ಇದು ಸಿಕ್ಕಿಂ ರಾಜ್ಯದಿಂದ ಹರಿದು ಬರ್ತದೆ. ರಾಜ್ಯದಿಂದ ಬಂದು ಬ್ರಹ್ಮಪುತ್ರ ನದಿಗೆ ಸೇರ್ತದೆ. ಹಾಗಾಗಿ ಇದು ಹೆಚ್ಚು ವಿವಾದಿತವಾದಂತಹ ನದಿ ಎರಡು ನಡುಬರಕ.
ಕೆಳಗಿನ ಯಾವ ನದಿಗಳ ಸಮೂಹ ಅರಬ್ಬಿ ಸಮುದ್ರ ಸೇರುತ್ತದೆ? ಭಾರತದಲ್ಲಿ ಅರಬ್ಬಿ ಸಮುದ್ರ ಯಾವ ಕಡೆ ಅದಂದ್ರೆ ಪಶ್ಚಿಮಕ್ಕೆ ಅದ. ಹಾಗಾದರೆ ಪಶ್ಚಿಮಕ್ಕೆ ಅದ ಅಂದಕ್ರ ಇಲ್ಲೊಂದು ಕಾನ್ಸೆಪ್ಟ್ ಬೇಕಲ್ಲ. ತಾಪಿ ನದಿ ಪಶ್ಚಿಮಕ್ಕೆ ಹರಿತದ, ಅರಬ್ಬಿ ಸಮುದ್ರ ಖಂಬತ್ ಕೊಲ್ಲಿಯೊಳಗೆ ಸೇರ್ತದ, ನರ್ಮದಾ ನದಿನೂ ಪಶ್ಚಿಮಕ್ಕೆ ಹರಿತದ, ಸಿಂಧೂ ನದಿನೂ ಪಶ್ಚಿಮಕ್ಕೆ ಹರಿತಾವ. ಇವೆಲ್ಲ ಹಿಂಗೆ ಬಂದು ಹಿಂಗೆ ಬಂದು ಕೂಡ್ಕೋತಾವಲ್ಲ. ನೆಕ್ಸ್ಟ್ ಇದು ಹೇಳಬೇಕು. ಆಪ್ಷನ್ ನಂಬರ್ ಬಿ. ಕೆಳಗಿನ ಯಾವ ನದಿಗಳ ಸಮೂಹ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ಬಂಗಾಳ ಕೊಲ್ಲಿ ಅಂದ್ರೆ ಪೂರ್ವಕ್ಕೆ ಹರಿದು ಸೇರಬೇಕು. ಪಟ್ನೆ ಆನ್ಸರ್ ಹೇಳ್ರಿ ನೋಡೋಣ. ಇದಕ್ಕೆ ಬಂಗಾಳ ಕೊಲ್ಲಿ ಸೇರುವಂತಹ ಪ್ರಮುಖ ನದಿ ಯಾವುದು? ಅವುಗಳಲ್ಲಿ ಟೋಟಲ್ ಹೇಳಬೇಕು. ಇದರಾಗ ಲೂನಿ ನದಿ ಎಲ್ಲಿ ಹರಿತದ? ರಾಜಸ್ಥಾನದಲ್ಲಿ ಹರಿದು ಭೂ ಅಂತರ್ಗತಗೊಳ್ಳುತ್ತದೆ. ಇದು ಅಂತರೂ ಅಲ್ಲ, ಇದು ಗುಜರಾತಿನ ರಾಣಾ ಆಫ್ ಕಚ್ ಹರಿತದ, ಕಚ್ ಪ್ರದೇಶ. ಇನ್ನು ಇದರೊಳಗೆ ಮತ್ತೆ ಯಾವುದದ? ಈಗ ಈ ಕಾನ್ಸೆಪ್ಟ್ಗಳ್ದಾಗ ತೋರಿ. ಈಗ ಬಂಗಾಳ ಕೊಲ್ಲಿ ಸೇರುತ್ತವೆ ಅಂತ ಹೇಳದ. ಮಹಾನದಿ, ಗೋದಾವರಿ, ಕೃಷ್ಣ. ಇದರೊಳಗೆ ನರ್ಮದಾ ನದಿ ಬರಂಗಿಲ್ಲ. ಇದು ಏನದಂದ್ರೆ ಅರಬ್ಬಿ ಸಮುದ್ರ ಗುಜರಾತದಲ್ಲಿ ಸೇರುತ್ತದೆ. ಆನ್ಸರ್ ಯಾವುದಂತ ಹುಡುಕಾಡಕ್ಕಿಂತ ಯಾವುದು ಆನ್ಸರೇ ಅಲ್ಲ ಅನ್ನೋದು ಡಿಸೈಡ್ಗೆ ಬರಬೇಕು ನಾವು. ಇದರೊಳಗೆ ತಪತಿ ನದಿ ಅದ, ಇದನ್ನೂ ಅರಬ್ಬಿ ಸಮುದ್ರ ಸೇರ್ತದೆ. ಹಾಗಾದರೆ ಈ ಆಪ್ಷನ್ಗಳು ಅಂತರೂ ಉತ್ತರ ಆಗಲ್ಲ. ಉತ್ತರ ಆಗೋದು ಯಾವುದು ಅಂದ್ರೆ ಇದು. ಹಿಂಗೆ ಮೂರನ್ನು ಕ್ಯಾನ್ಸಲ್ ಮಾಡಿದ್ರೆ ಇದಕ್ಕೆ ಎಲಿಮಿನೇಟ್ ಸಿಸ್ಟಮ್ ಅಂತೇಳಿ ಕರೀತಾರೆ. ಯಾವಾಗ ಎಲಿಮಿನೇಟ್ ಸಿಸ್ಟಮ್ ನಮಗೆ ಬರ್ತದಲ್ಲ, ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದು ಕರೆಕ್ಟೇ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಝೇಲಮ್ಮ, ಚೀನಾಬ ಇವೆಲ್ಲ ರಾವಿ ಎದರ ಉಪನದಿಗಳು ಆಗಿವೆ ಅಂದರೆ ಸಿಂಧೂ ನದಿಯ ಉಪನದಿಗಳು ಆಗಿವೆ. ಇದಕ್ಕೆ ಕಿಂಗ್ ಆಫ್ ರಿವರ್ಸ್ ಎಂದು ಕರೆಯುವರು. ಕಿಂಗ್ ಆಫ್ ರಿವರ್ಸ್. ಹಾಗಾದರೆ ಕ್ವೀನ್ ಆಫ್ ರಿವರ್ಸ್ ಎಂದರೆ ಯಾರು? ಕ್ವೀನ್ ಆಫ್ ರಿವರ್ಸ್ ಡ್ಯಾಶ್. ಕಿಂಗ್ ಆಫ್ ರಿವರ್ಸ್ ಸಿಂಧೂ ನದಿ ಅದರ, ಕ್ವೀನ್ ಆಫ್ ರಿವರ್ಸ್ ಬೇಕು. ನೆಕ್ಸ್ಟ್ ತಾಜ್ ಮಹಲ್ ಯಾವ ನದಿಯ ದಡದಲ್ಲಿ ಇದೆ? ಆಗ್ರಾ. ತಾಜ್ ಮಹಲ್ ಆಗ್ರಾದೊಳಗದ ಯಮುನಾ ನದಿ ತೀರದಲ್ಲಿ ಇದೆ. ಊಲರ್ ಸರೋವರ ಇದು ಭಾರತದ ದೊಡ್ಡದಾದ ಸಿಹಿ ನೀರಿನ ಸರೋವರ. ಎಲ್ಲಿ ಅದ ಅಂದ್ರೆ ಜಮ್ಮು ಕಾಶ್ಮೀರದಾಗ ಅದ. ಝೇಲಂ ನದಿ ಮತ್ತು ವೆರಿನಾಗ ನದಿ. ಝೇಲಂ ನದಿಯು ವೆರಿನಾಗಿ ಎಂಬ ಒಂದು ಝರಿಯ ಮೂಲಕ ಹುಟ್ಟುತ್ತದೆ. ಎಲ್ಲಿ ಹುಡ್ತದ ಅಂದ್ರೆ ಕಾಶ್ಮೀರದೊಳಗೆ ಹುಡ್ತದೆ ಝೇಲಂ ನದಿ. ನೆಕ್ಸ್ಟ್ ಯಮುನಾ ನದಿಗೆ ಸಮಾನಾಂತರವಾಗಿ ಪ್ಯಾರಲಲ್. ಇದು ಹಿಂಗೆ ಹರಿದಾಕ್ರ ಇದೂ ಹಿಂಗೆ ಹರಿತಿರ್ತದಲ್ಲ. ಹಾಗಾದರೆ ಇದು ಯಮುನಾ ನದಿ ಇತ್ತು ಅಂದರೆ ಇದು ಗಂಗಾ ನದಿ ಅದ. ಎರಡೂ ಸಮಾನಾಂತರವಾಗಿ ಹರಿದು ಹೋಗಿ ಕುಡ್ಕೋತಾವೆ. ಇದಕ್ಕೆ ಸಮಾನಾಂತರವಾಗಿ ಹರಿಯುವ ನದಿ ಯಾವುದು ಅಂದ್ರೆ ಗಂಗಾ ನದಿ. ನೆಕ್ಸ್ಟ್ ಧುವಂದಾರ ಜಲಪಾತ ಮಧ್ಯಪ್ರದೇಶದಲ್ಲಿ ಇದೆ. ಅದನ್ನು ನಿರ್ಮಿಸಿರುವಂತಹ ನದಿ ಯಾವುದು ಅಂದ್ರೆ ನರ್ಮದಾ. ಇನ್ನು ಮತ್ತೇನೇನು ಗೊತ್ತಿರಬೇಕು? ಜೇಮ್ಸೆಡ್ಪುರ್ ಇರುವುದು ಯಾವ ನದಿಯ ದಡದಲ್ಲಿ ಅಂತೇಳಿ ಮೊದಲು ಪ್ರೀವಿಯಸ್ ಕೇಸ್ಗೂ ಕೇಳಿದರು. ಜೇಮ್ಸೆಡ್ಪುರದ ಇನ್ನೊಂದು ಹೆಸರು ಏನು ಅಂದ್ರೆ ಸಕ್ಚಿ ಎಂದಾಗಿತ್ತು. ಜೇಮ್ಸೆಡ್ಪುರ ಸುವರ್ಣರೇಖಾ ನದಿಯ ದಡದಲ್ಲಿ ಅದ. ಇಲ್ಲಿ 1907 ಟಿಸ್ಕೋ ಸ್ಥಾಪನೆಯಾಗ್ಯದ. ಟಿಸ್ಕೋ ಅಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಇದು ಖಾಸಗಿ ವಲಯದಲ್ಲಿ ಇರುವಂಥ ಕಬ್ಬಿಣದ ಕೈಗಾರಿಕೆ. ಖಾಸಗಿ ವಲಯದಲ್ಲಿ ಇದೆ. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ.
ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ JRD ಟಾಟಾ, ಜೇಮ್ಸ್ ಸೇಠ್ ಜಿ, ರತನ್ ಜಿ ಟಾಟಾ. ಹಾಗಾದರೆ ಈ JRD ಟಾಟಾ ಅವರಿಗೆ 1992ಕ್ಕೆ ಭಾರತ ರತ್ನನು ಕೊಟ್ಟರು. ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಕೈಗಾರಿಕೋದ್ಯಮಿರಿ ಇವರು. ಏಕೈಕ ಕೈಗಾರಿಕೋದ್ಯಮಿ, ದ ಸಿಂಗಲ್ ಇಂಡಸ್ಟ್ರಿಯಲಿಸ್ಟ್. ಇಲ್ಲಿ ತನಕ ತೊಗೊಂಡಿದ್ದು ಇಷ್ಟು. ಇದರ ಬಗ್ಗೆ ಗೊತ್ತಿರಬೇಕು ನಮಗೆ. ಆ್ಯಂಡ್ ನೆಕ್ಸ್ಟ್ ವರ್ಡ್ ಕ್ವಶನ್. ಶಯಾಕ, ಗಿಲ್ಗಿಟ್, ಜಾಸ್ಕರ್ ಇವೆಲ್ಲ ಎದರ ಉಪನದಿಗಳು ಅಂದ್ರೆ ಕಾಶ್ಮೀರದಾಗ ಅದಾವೆ. ಎಲ್ಲ ಸಿಂಧೂ ನದಿಯ ಉಪನದಿಗಳು ಕಾಶ್ಮೀರದಲ್ಲಿ ಇವೆ. ಹೀರಾಕುಡ್ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಒಡಿಸ್ಸಾ. ಯಾವ ನದಿ ಕಟ್ಟ್ಯಾರ ಅಂದ್ರೆ ಮಹಾನದಿ. ಮಹಾನದಿಯ ದಡದಲ್ಲಿ ಯಾವ ಊರದಂದ್ರೆ ಕಟಕ್. ಕಟಕದಲ್ಲಿ ಯಾರು ಜನನ ಪಡೆದಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಪರಾಕ್ರಮ ದಿನ ಆಚರಣೆ ಮಾಡ್ತಾರೆ. ಯಾವ ಡೇಟಿಗೆ ಪರಾಕ್ರಮ ದಿನ ಆಚರಣೆ ಮಾಡ್ತಾರೆ ಅಂದ್ರೆ ಜನವರಿ. ಪಟ್ನೆ ಆನ್ಸರ್ ಮಾಡಿ. ರಾಷ್ಟ್ರೀಯ ಪರಾಕ್ರಮ ದಿನ ಎಂದು ಆಚರಿಸಲಾಗುತ್ತದೆ? ಇದು ಬೇಕ್ರಿ. ರಾಷ್ಟ್ರೀಯ ಪರಾಕ್ರಮ ದಿನ ಎಂದು ಆಚರಿಸುವರು ಅದು ಹೇಳಿ. ಕಟಕದಲ್ಲಿ ಭಾರತದ ಭತ್ತದ ಸಂಶೋಧನಾ ಕೇಂದ್ರವಿದೆ. ಭಾರತದ ಭತ್ತದ ಸಂಶೋಧನಾ ಕೇಂದ್ರವಿದೆ. ರೈಸ್ ರಿಸರ್ಚ್ ಸೆಂಟರ್ ಸಿಚುವೇಟೆಡ್ ಇನ್ ಇಂಡಿಯಾ. ಎಲ್ಲಿ ಅಂದ್ರೆ ಕಟಕದೊಳಗೆ. ಕಟಕದಲ್ಲಿ ಮತ್ತೇನದ ಅಂತ ಕೇಳ್ತಾರೆ. ಇದು ಏನದ ಒಡಿಸ್ಸಾ ರಾಜ್ಯದ ಹೈಕೋರ್ಟಿನ ಕೇಂದ್ರ ಕಚೇರಿ ಇದೆ. ಒಡಿಸ್ಸಾ ರಾಜ್ಯದ ಹೈಕೋರ್ಟಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಕಟಕದೊಳಗೆ ಬರ್ತದೆ. ಜನವರಿ 23 ರಾಷ್ಟ್ರೀಯ ಪರಾಕ್ರಮ ದಿನ ಆಚರಿಸಲಾಗುತ್ತದೆ. ಇದು ಆನ್ಸರ್ ಹೇಳಬೇಕು. ನೆಕ್ಸ್ಟ್, ಮಧ್ಯಪ್ರದೇಶದ ಬೇತೂಲ ಜಿಲ್ಲೆಯ ಮುಲ್ತಾಯಿಂದ ಹುಟ್ಟುವ ನದಿನೇ ಯಾವುದು ಅಂದ್ರೆ ತಾಪಿ. ಸಬರಮತಿ ನದಿಯಲ್ಲಿ ಹುಡ್ತದ ಅಂತ ಕೇಳ್ತಾರೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ. ಅರಾವಳಿ ಶ್ರೇಣಿಯಲ್ಲಿ ಉಗಮ. ಲೂನಿ ನದಿ ಇದನ್ನು ಅರಾವಳಿದೊಳಗನೆ ಹುಡ್ತದ. ಆದ್ರೆ ಭೂ ಅಂತರ್ಗತ ಇನ್ಲ್ಯಾಂಡ್ ಡ್ರೈನೇಜ್ ಸಿಸ್ಟಮ್ ಅದರ ಇದು. ರಾಣ ಆಫ್ ಕಚ್ ಕಾಡು ಕತ್ತೆಗಳ ವನ್ಯಧಾಮದೊಳಗೆ ಹಿಂಗತ್ತದ. ನರ್ಮದಾ ಹುಟ್ಟೋದು ಅಮರಕಂಟಕದಲ್ಲಿ ಹುಡ್ತದೆ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮ. ಇಷ್ಟು ಹೇಳಬೇಕು. ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಪೋರ್ಟ್ ವಿಲಿಯಂ ಇರುವುದು ಯಾವ ನದಿ ತೀರದಲ್ಲಿ? ಅಲ್ಲಿ ಪೋರ್ಟ್ ವಿಲಿಯಂ ಎಲ್ಲದ ಅಂದ್ರೆ ಕಲ್ಕತ್ತಾದಾಗದ. ಕಲ್ಕತ್ತಾ ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ಹೂಗ್ಲಿ ನದಿ. ಇದು ಹೇಳಬೇಕು. ಆ್ಯಂಡ್ ಹೂಗ್ಲಿ ನದಿ ತೀರದಲ್ಲಿ ಬರುತ್ತದೆ. ನೆಕ್ಸ್ಟ್, ಕೆಳಗಿನ ಯಾವ ಜೋಡಿಯು ಪೂರ್ವಕ್ಕೆ ಹರಿಯುವ ನದಿಗಳು ಆಗಿವೆ? ಪಟ್ನೆ ಆನ್ಸರ್ ಮಾಡಿ ನೋಡೋಣ. ಯಾವ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಆಗಿವೆ? ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳ ಜೋಡಿ ಇದರಾಗ ಯಾವುದದ? ಇದು ಪಶ್ಚಿಮ ಕರಿತದ, ಇದನ್ನು ಪಶ್ಚಿಮ ಕರಿತದ, ಇದನ್ನು ಪಶ್ಚಿಮ ಕರಿತದ. ಈ ಒಂದು ಜೋಡಿ ಮಾತ್ರ ಪೂರ್ವಕ್ಕೆ ಹರಿತದ. ಒಡಿಸ್ಸಾ ರಾಜ್ಯದ ಮೂಲಕ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತವೆ. ನಮಗೆ ಜೋಗ ಜಲಪಾತದ ಬಗ್ಗೆ ಇಟ್ಟು ಮಾಹಿತಿ ಇರಬೇಕು. ಈ ಕ್ವಶನ್ ಬಂದಾವು ಒಂದರ ಮ್ಯಾಗ. ಜೋಗ ಜಲಪಾತ ನಿರ್ಮಾಣ ಮಾಡಿದ್ದು ಶರಾವತಿ ನದಿ. ಶರ ಎಂದರೆ ಬಿಲ್ಲು, ಬಾಣ. ಅವು ಶರ ಅಂದ್ರೆ ಹೊಡೆಯುವುದು. ಬಾಣದಿಂದ ಭೂಮಿಗೆ ಶ್ರೀರಾಮಚಂದ್ರ ಹೊಡೆದು ನೀರನ್ನು ಹುಟ್ಟಿಸಿದ ಸ್ಥಳ ಅಂದಂಗೆ ಅದು.
ಹಾಗಾದರೆ ಶರಾವತಿ ನದಿ ಜೋಗ ಜಲಪಾತ ನಿರ್ಮಿಸಿದೆ. ಯಾವ ತಾಲೂಕದಾಗದಂದ್ರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು. ಭಾರತದಲ್ಲಿ ಈಗ 2ನೇ ಎತ್ತರದ ಜಲಪಾತವಾಗಿದೆ. ಯಾವ ಪ್ರಕಾರದ ಜಲಪಾತ ಅಂದರೆ ಕೆಟರ್ಯಾಕ್ಟ್ನೂ ಅದ, ಸೆಗ್ಮೆಂಟೆಡ್ ಅಂದ್ರೆ ಕವಲುಗಳು ಅದಾವು. ಎಷ್ಟು ಎತ್ತರದಂದ್ರೆ 253 ಮೀಟರ್ ಅಥವಾ 830 ಫೀಟ್. ಎಷ್ಟು ಕವಲಗಳು? 4 ರಾಜ, ರಾಣಿ, ರೋರರ್, ರಾಕೆಟ್. ಇದರ ಮೊದಲ ಹೆಸರು ಗೇರು ಸೊಪ್ಪ ಎಂದಾಗಿತ್ತು. ಇಷ್ಟು ಇದರ ಬಗ್ಗೆ ನಮಗೆ ಕರೆಕ್ಟ್ ಮಾಹಿತಿ ಇರಬೇಕು. ಹಿಂಗೆ ಇವತ್ತರ ಸಂಬಂಧ ಇದ್ದದ್ದು ಇಷ್ಟಿಷ್ಟೇ ನೋಟ್ಸ್ಗಳು ರೆಡಿ ಮಾಡ್ಕೋಬೇಕ್ರಿ. ಸಬರಮತಿ ನದಿಯಲ್ಲಿ ಹುಟ್ಟುತ್ತದೆ, ಅರಾವಳಿ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಅರಾವಳಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ. PSI ಸಿವಿಲ್ ಕ್ವಶನ್ ಅದು. ಅಜಂತ ಒಂದೇ ಒಂದು ರಾಜ್ಯದಲ್ಲಿ ಹಂಚಿಕೆಯಾಗಿದೆ, ಅದೇ ಮಹಾರಾಷ್ಟ್ರದಲ್ಲಿ ಇದೆ. ನೆಕ್ಸ್ಟ್, ಪೆರಿಯಾರ ನದಿಯ ಬಗ್ಗೆ ಎಷ್ಟು ಕ್ವಶನ್ಗಳದಾವೆ. ಇದು ಮಳೆಯಾಶ್ರಿತ ನದಿಯಾಗಿದೆ, ಅಂದರೆ ಮಳೆ ಬಂದರೆ ಅಟ್ಟೆ ನದಿ ಹರಿತದ. ಇದು ಕೇರಳದ ಅತಿ ಉದ್ದವಾದ ನದಿಯಾಗಿದೆ. 244 ಕಿಲೋಮೀಟರ್ ಉದ್ದವಾಗಿ ಹರಿತದ. ಲೈಫ್ ಲೈನ್ ಆಫ್ ದಿ ಕೇರಳದ ಜೀವ ನದಿಯಾಗಿದೆ. ಇದಕ್ಕೆ ಇಡುಕ್ಕಿ ಡ್ಯಾಮ್ ಕಟ್ಟಲಾಗಿದೆ. ಇದರ ನದಿಯ ದಡದಲ್ಲಿ ಕೋಚಿ ಎನ್ನುವುದು ಇದರ ನದಿಯ ದಡದಲ್ಲಿ. ಕ್ವೀನ್ ಆಫ್ ಅರೇಬಿಯನ್ ಸೀ, ಕ್ವೀನ್ ಆಫ್ ಅರೇಬಿಯನ್ ಸೀ ಅಂತ ಹೇಳಿ ಬರ್ತದಲ್ರಿ. ಅರಬ್ಬಿ ಸಮುದ್ರದ ರಾಣಿ ಇದನ್ನು ಹೇಳ್ತೇವೆ ನಾವು. ಈ ನದಿಯ ದಡದಲ್ಲಿ ಕೇರಳದಲ್ಲಿ ಇರುವ 25% ಕೈಗಾರಿಕೆಗಳು ಇದೇ ನದಿಯ ದಡದಲ್ಲಿ ಇವೆ. ಇದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರ್ತದ. ಯಾವ ಸ್ಥಳದಲ್ಲಿ ಅಂದರೆ ವೆಂಬನಾಡ ಸರೋವರದ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತದೆ. ಪೆರಿಯಾರ ಎದಕ್ಕೆ ಫೇಮಸ್ ಅದಂದ್ರೆ ಹುಲಿ ಟೈಗರ್ ರಿಸರ್ವ್ ಕ್ಷೇತ್ರವೂ ಅದ. ಎಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಒಂದಿಷ್ಟು ಆಬ್ಜೆಕ್ಟಿವ್ನೂ ಇರಬೇಕು, ಒಂದಿಷ್ಟು ಡಿಸ್ಕ್ರಿಪ್ಟಿವ್ ನಾಲೇಜ್ನೂ ಇರಬೇಕು. ಎಲ್ಲರಿಗೂ ಧನ್ಯವಾದಗಳು.